ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ಅಕ್ಷಯ ತೃತೀಯ. ನೆನ್ನೆನೂ ಅಕ್ಷಯ ತೃತೀಯ, ಇವತ್ತು ಅಕ್ಷಯ ತೃತೀಯ. ನಮ್ಮಪ್ಪ ಫುಲ್ ಆರ್ಥೋಡಕ್ಸ್ ಅಲ್ಲ, ಫುಲ್ ಶಾಸ್ತ್ರ ಅದು ಇದು ಅಂದ್ಕೊಂಡು ನಮ್ಮಪ್ಪ ನೆನ್ನೆ ಅಲ್ಲ ಇವತ್ತು ಅಂತ ಹೇಳಿ ನೆನ್ನೆನೇ ಬಂದಿರೋ ಮನೆಗೆ ಲಕ್ಷ್ಮಿನ ಪೂಜೆ ಮಾಡ್ದೇ ಇವತ್ತು ಪೂಜೆ ಮಾಡ್ತೀನಿ ಅಂತ ಮಲ್ಕೊಂಡಿದ್ರು. ಅದಕ್ಕೆ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? 6:30. ಎದ್ದೋಳ್ಸಿದ್ದೀನಿ ನಮ್ಮಪ್ಪನ, ಎದ್ದೋಳಪ್ಪಾಜಿ ಎತ್ತು ಪೂಜೆ ಮಾಡಿ ಅಂತ. ಹಿಂಗೆ ನಾವು ಬನ್ನಿ ಟೈಮ್ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ನೋಡಿ 6:45. ಹೊಸ ಗಡಿಯಾರ ಹೇಗಿದೆ ಕಮೆಂಟ್ ಮಾಡಿ. ಸೊ ಗೈಸ್, ಇವತ್ತು ನಮ್ಮನೆ ಅಕ್ಷಯ ತೃತೀಯ. ಸೂಪರ್ ಅಲ್ಲ? ನಾನು ಯಾವಾಗ ಇಲ್ಲಿ ನಮ್ಮ ಅಪ್ಪ ಅಮ್ಮನ ಮನೆ ಇದ್ರೂ ಅಕ್ಷಯ ತೃತೀಯ ಮಾಡಿಸ್ತೀನಿ. ಅವರು ಏನೇನಾದರೂ ತರ್ತಾ ಇರ್ತಾರೆ, ಆದರೆ ಮ್ಯಾಕ್ಸಿಮಮ್ ನಮ್ಮ ಮನೆಗೆ ನಾನೇ ತೊಗೊಂಡು ಬರೋದು. ನನಗೆ ಬುದ್ಧಿ ಬಂದಾಗ್ಲಿಂದ, ನಾನು ಅರ್ನಿಂಗ್ ಸ್ಟೇಜಿಗೆ ಬಂದಾಗ್ಲಿಂದನೂ ಅಥವಾ ನನ್ನ ಕೈಯಲ್ಲಿ ದುಡ್ಡು ಬಂದಾಗಿಂದನೂ ನಾನೇ ತಗೊಬರ್ತೀನಿ ಯಾವುದಾದ್ರೂ ಒಂದು. ಹೀಗೆ ಸೂಪರ್ ಅಲ್ಲ? ನಮ್ಮಪ್ಪ ಆ್ಯಕ್ಚುಲಿ ಇಷ್ಟು ಬೇಗ ಸ್ನಾನಕ್ಕೂ ಹೋಗಲ್ಲ. ಎದ್ದ ತಕ್ಷಣ ಏನೂ ಇಲ್ಲ. ಇವತ್ತು ಎದ್ದ ತಕ್ಷಣ ಸ್ನಾನಕ್ಕೆ ಕಳಿಸ್ತಾ ಇದ್ದೀನಿ. ಜಸ್ಟ್ ಬ್ರಷ್ ಮಾಡಿಕೊಂಡು ವಾಟರ್ ಕುಡಿದ್ಬಿಟ್ಟು ಹೋಯ್ತೀನಿ ಅಂದ್ಬಿಟ್ಟು ಹೋಯ್ತಾವ್ರೆ. ಸೂರ್ಯ ನಮಸ್ಕಾರ ಎಲ್ಲ ಆಮೇಲೆ. ನಮ್ಮಪ್ಪಗೆ ಸೂರ್ಯ ನಮಸ್ಕಾರ ಮಾಡೋಕ್ಕೆ 1 ಗಂಟೆ ಬೇಕು. ಸೊ ಈಗ ಅದೆಲ್ಲ ಮಾಡ್ಕೊಂಡು ಕೂರೋಕ್ಕಾಗಲ್ಲ. 7:30 ಅಷ್ಟೊತ್ತಿಗೆ ಅವರು ಪೂಜೆ ಮಾಡಿಬಿಡ್ಬೇಕು, ಸ್ಟಾರ್ಟ್ ಮಾಡಿಬಿಡ್ಬೇಕು. ನಮ್ಮಪ್ಪಂಗೆ ನೀರು ಸಹ ತಂದಿಟ್ಟಿದ್ದಾರೆ. ಈಗ ನಮ್ಮಪ್ಪ ಬಂದು ನೀರು ಕುಡಿತಾರೆ. ನನ್ಗ ಕೊಡಿ. ಆಮೇಲೆ ಫುಲ್ ಬೇಡ್ಕೊಳ್ಳಿವ್ರಂತೆ ಹೋಗ್ಬಿಟ್ಟು. ಈಗ ಬರೀ ಕೈ ಮುಕ್ಕೊಂಡು ಬನ್ನಿ. ಎಸ್, ನನಗೆ ವಾಟರ್ ಬಂತು. ಗೈಸ್ ನೋಡಿ, 6:45 ಸೂರ್ಯ ಉದಯ ಆಗಿದ್ದಾರೆ. ಹೆಂಗೆ ಕಾಣ್ತಾ ಇದ್ದಾರೆ ಅಂತ. ಫುಲ್ ಕಿಸ್ಸಿಂಗು ಅಲ್ಲ? ಎಷ್ಟು ಏನದು ಮುಖ ನೋಡಿ ಬ್ಲಶ್ ಆಗ್ತಾ ಇದೆ ಸನ್ ಕಿಸ್ ಮಾಡ್ತಾ ಇರೋದಕ್ಕೆ. ಸೂಪರ್ ಅಲ್ಲ? ನಮ್ಮಮ್ಮ ಇವಾಗ ನೀರು ಕೊಡ್ತಾರಾ? 1 ನಿಮಿಷನೂ ಗ್ಯಾಪ್ ಕೊಡಲ್ಲ ಗೈಸ್. ಇನ್ನೂ ಆ್ಯಕ್ಚುಲಿ ನೀರು ಕುಡ್ದಾಗಿರಲ್ಲ, ಹಿಂದ್ಗಡೆಯಿಂದ ಕಾಫಿ ಇಟ್ಕೊಂಡು ಬಂದಿರ್ತಾರೆ. ನೀರೇ ಕುಡಿಲೋ, ಕಾಫಿನೇ ಕುಡಿಲೋ. ಇನ್ನು ನೀರೇ ಕುಡ್ದಾಗಿಲ್ಲ, ನಮ್ಮಮ್ಮ ಅಲ್ಲೇ ಕಾಫಿ ತಗೋಬತ್ತಾವ್ರೆ ನೋಡಿ. ನಮ್ಮಪ್ಪ ಸೂರ್ಯಂಗೆ ಕೈ ಮುಗ್ದು ಇವಾಗ ನಮ್ಮನೆ ಮೇಯ್ನ್ ಡೋರಿಗೆ ಕೈ ಮುಕ್ಕೊಂಡು ಒಳಗಡೆ ಬರ್ತಾ ಇದ್ದಾರೆ. ನಮ್ಮಪ್ಪ ಅಪರೂಪಕ್ಕೆ ಬೇಗ ಎದ್ದವ್ರೆ ನೋಡಿ, ಬೇಗ ಮುಗಿಸೋರೆ ನೋಡಿ ಪ್ರೇಯರ್ನ. ಕಾಫಿ ರೆಡಿ, ಬನ್ನಿ ಗೈಸ್, ಬನ್ನಿ ಕಾಫಿ ಕುಡಿಯೋಣ. ಇಡೋದೇನು ಬಂದು ಮಾಡ್ರಪ್ಪ, ಹೆಂಗಾದ್ರೂ ಮಾಡ್ಕೊಳ್ಳಿ, ನನಗೇನು ನೀವು ಮಾಡಿ. ನನಗೆ 7:30 ನಾನು ಸ್ನಾನ ಮಾಡ್ಕೊಂಡು ಬರ್ತೀನ. ಕಾಫಿ ನಂಗೊಂಬಿಟ್ಟಿದ್ಯಾ? ಇಲ್ಲ ಹೇಳ್ಬೇಕಾಯ್ತು. ನಾನು 4 ಗಂಟೆ ಮುಗಿಸ್ತೀನಿ. ನಾನು 6 ಗಂಟೆಗೆ ಎದ್ದಿದ್ದೆ. ನಾನು ಇದು ಮಾಡ್ತೀನಿ. 7:30 ಮಾಡ್ದೆ, ನೀನು ಇನ್ನೂ 6:45. ಸ್ನಾನ ಎಷ್ಟೊತ್ತು ಮಾಡ್ತೀರಾ? ನಿಮ್ಗೆ 5 ನಿಮಿಷ ಸಾಕು. ಅಲ್ಲಿ ಇಟ್ಟು ಸ್ಟಾರ್ಟ್ ಮಾಡ್ಬೇಕಷ್ಟೇ 7:30 ಒಳಗೆ. ಆಮೇಲೆ ನೀವು ಮಾಡ್ಕೊಳ್ಳಿ 1 ಗಂಟೆ ಅಷ್ಟೇ ಬೇಕಾದ್ರೆ ಅಷ್ಟೇ. ಕೊಡ್ತೀನಿ ಬೇಗ, ಇಲ್ಲ ಹೋಗೋಣ. 7:30 ಒಳಗೆ ಹೋಗ್ಬಿಟ್ಟು ಮನೆಗೆ ಅಕ್ಷಯವಾಗ್ಲಿ ಹೋಗಿ ಕಾಫಿ ಆಮೇಲೆ ಕುಡೀರಿ. ಬಿಡಮ್ಮ, ಬೇಡ ಬೇಡ, ಕಾಫಿ ಕುಡಿದ್ರೆ ಸಿಗರೇಟ್ ಸತ್ತ ಕೂತಿದ್ದೀರಾ? ಬೇಡ, ಬೇಗ. ನಿಮಗೆ ಕಷ್ಟ ನನಗೆ ಅವ್ರಿಗೆ ಕಷ್ಟ ಆಗ್ತಿಲ್ವಾ? ಅಯ್ಯೋ, 1 ಅವರ್ ಸಾಕು ಅಂದಿಲ್ವಾ? ನೀರು ಕುಡ್ದು ಬಿಡ್ತೀನಿ. ಅವಕ್ಕೆ ಕಾಫಿ ಬೇಡ ಅಂದ್ಬಿಡಮ್ಮ. ನೀರು ಕುಡ್ತೀನಿ ಇನ್ನೊಂದು ದೊಡ್ಡ. ನಮ್ಮಪ್ಪ ಒಟ್ಟು ಸೋಮಾರಿ ಗೈಸ್, ಏನು ಕೆಲಸನೂ ಬೇಗ ಮಾಡೋದಿಲ್ಲ. ನಾನೇ ಮಾಡಿ ಡೈರೆಕ್ಟ್ ಪೂಜೆ ಮಾಡೋದಂಗೈತೆ. ಎಲ್ಲೋ ಬಂದು ಸುತ್ತಾಡಿ
ತಿಂದು ಉಂಡು ಬಂದು ಸ್ನಾನ ಪೂಜೆ ಮಾಡೋದಂತೆ. ಆಯ್ತಪ್ಪ, ನೀ ಮಾಡಪ್ಪ. ಅವಳಿಗೆ ಅಕ್ಷಯ ಆಯ್ತಾದೆ ಪ್ರತಿ ವರ್ಷ, ನಮ್ಗೆ ಆಗದೆ ಇದ್ರು. ನನ್ಗಾದ್ರೆ ನಿಮ್ಗಾದ್ರೆ ಅಪ್ಪಾಜಿ ಅಕ್ಷಯ ಆಗತ್ತೆ ನಮ್ಮ ಅಪ್ಪನ ಕೈ ಅಂತ. ನಾನೇನಿಲ್ಲ ನನಗಿರಲಿ. ನಮ್ಮಪ್ಪನ ಸ್ನಾನಕ್ಕೆ ಕಳಿಸ್ಬಿಟ್ಟು ನಾನು ಕಸ ಗುಡಿಸಿ ಮನೆ ಒರೆಸೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪೂಜೆಗೂ ಮುಂಚೆ ಸ್ವಲ್ಪ ಕ್ಲೀನಾಗಿರಲಿ ಅಂತ. ಗೈಸ್, ಇನ್ನೇನು ಕಸ ಗುಡಿಸಿ ಆಯಿತು. ಕಸ ಗುಡಿಸಿದ್ಮೇಲೆ ಬನ್ನಿ ಹೋಗಿ ಅರಿಶಿನ ಮತ್ತು ಉಪ್ಪು ಎಲ್ಲ ತಗೊಳ್ಳೋಣ. ಯಾಕೆ ಅಂತ ನೋಡ್ತಾ ಇದ್ದೀರಾ, ಹೇಳ್ತೀನಿ ತಾಳಿ. ನಮ್ಮಪ್ಪ ಫುಲ್ ಶಾಸ್ತ್ರ. ಮನೆ ಒರೆಸ್ಬೇಕಾದ್ರೆ ಅರಿಶಿನ ಮತ್ತು ಉಪ್ಪು ಹಾಕ್ಕೋಬೇಕಂತೆ. ಬನ್ನಿ ಹಾಕೋಣ. ಇದು ಆ್ಯಕ್ಚುಲಿ ನೆಗೆಟಿವ್ ಎನರ್ಜೀಸ್ನ ವ್ಯಾನಿಷ್ ಮಾಡುತ್ತೆ. ಬನ್ನಿ ಗೈಸ್, ಬೇಗ ಮನೆ ಒರೆಸ್ಬಿಡೋಣ. ನಮ್ಮಪ್ಪ ಬಂದಮೇಲೆ ಮತ್ತೆ ಅದಕ್ಕೂ ಕಿಯಾ ಪಿಯಾ ಅಂತಾರೆ. ಪೂಜೆ ಮಾಡುವಾಗ ಒರೆಸ್ಬಾರ್ದು ಅಂತಾರೆ. ಓ ಮೈ ಗಾಡ್ ಗೈಸ್, 108 ಹೇಳ್ತಾರೆ ಗೈಸ್. ಗೈಸ್, ಟೈಮ್ ಬಂದು 7:24 ನೋಡಿ. ನಮ್ಮಪ್ಪ ಪೂಜೆ ಮಾಡಕ್ಕೆ ಬಂದಿದ್ದಾರೆ. ಹಚ್ಚಿ ಅಂತೂ ಇಂತೂ 7:30 ಅಷ್ಟರಲ್ಲಿ ದೀಪ ಹಚ್ಚಿದ್ರು. ಸ್ಟಾರ್ಟಿಂಗಲ್ಲಿ ನಂದ ದೀಪ ಹಚ್ಚಿಲ್ಲ ಅವರು, ಬಿಕಾಸ್ ಟೈಮ್ ಆಗುತ್ತೆ ಅಂತ ನೋಡಿ. ಆಮೇಲೆ ಹಚ್ಕೊಂಡ್ರು. ಫೈನಲಿ ಸಕ್ಸಸ್ಫುಲ್ಲಿ ಈ ವರ್ಷದ ಅಕ್ಷಯ ತೃತೀಯನ ಪೂಜೆ ಮಾಡಿ ಮುಗಿಸಿದ್ವು. ನೆನ್ನೆ ಆ್ಯಕ್ಚುಲಿ ತಗೊಳ್ಳುವಾಗ ಒಂದೇ ಬಾಕ್ಸ್ ನೋಡಿದ್ವು, ಒಂದೇ ಐಟಮ್ ಶೋ ಮಾಡಿದ್ರಿ. ಇಲ್ಲೇನು 2 ಬಾಕ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಡೀಪಾಗಿ ನೋಡಿದವ್ರಿಗೆ ಕಾಣ್ಬೋದು, ಇಲ್ಲಾಂದರೆ ಇಲ್ಲ ಅಲ್ಲ. ಸೊ ಹೌದು, 2 ಬಾಕ್ಸಲ್ಲಿ ಜ್ಯುವೆಲ್ಸ್ ಇದೆ. ಅದೇನು ಅಂತ ನೋಡಬೇಕು ಅಂದರೆ ಕೊನೆ ತನಕ ವೆಯ್ಟ್ ಮಾಡಿ. ಗೈಸ್, ಕಾಫಿ ಬಂತು. ಕಾಫಿ ಅಲ್ಲ, ಟೀ. ಚೆನ್ನಾಗಿಲ್ಲ. ಚೆನ್ನಾಗಿದೆ. ನಮ್ಮಪ್ಪ ಸ್ನಾನ ಮಾಡಿ ತಿಂಡಿ ತಿಂದು ಮುಗಿಸಾಯ್ತು. ನಮ್ಮಮ್ಮ ತಿಂಡಿ ತಿಂತಾ ಇದ್ದಾರೆ, ನಾನು ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದೀನಿ. ಅಮ್ಮ ಗೈಸ್, ಇನ್ನೂ ಹೆಜ್ಜೆ ನಮಸ್ಕಾರ ಮಾಡಿರೋ ಪೇನು ಹೋಗಿಲ್ಲ. ಬನ್ನಿ ತಿನ್ನೋಣ. ಓ ಗಾಯ್ಸ್, ನಮ್ಮನೆ ಇವತ್ತು ರಾಗಿ ರೊಟ್ಟಿ. ವಾವ್, ತುಂಬ ದಿನ ಅಲ್ಲ, ವರ್ಷಗಟ್ಟಲೆ ಆಗೋಯ್ತು ಅನ್ಸುತ್ತೆ. ಜೊತೆಗೆ ಮೆಣಸಿನ್ಕಾಯಿ ಗೊಜ್ಜು ಸಕ್ಕತ್ತಾಗಿರತ್ತೆ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಬೇಗ ತಿನ್ಬಿಡೋಣ. ಸೊ ಗೈಸ್, ಬನ್ನಿ ಮತ್ತೆ ಯಾಕೆ ತಡ ಮಾಡಬೇಕು, ಬೇಗ ರೊಟ್ಟಿ ಬಿಸಿ ಮಾಡ್ಕೊಂಡು ತಿನ್ಬಿಡೋಣ. ನಮ್ಮಮ್ಮ ಮಾಡಿ ತುಂಬ ಹೊತ್ತಾಯಿತು. ಈ ಮೆಣಸಿನ್ಕಾಯಿ ಗೊಜ್ಜುಗೆ ತುಪ್ಪ ಜಾಸ್ತಿ ಹಾಕೊಂಡಷ್ಟು ರುಚಿ ಜಾಸ್ತಿ, ಆ್ಯಂಡ್ ತುಪ್ಪ ಜಿನಗ್ದಷ್ಟು ರುಚಿ ಜಾಸ್ತಿ. ಗೊತ್ತಿಲ್ಲ. ಗೈಸ್, ನಮ್ಮಮ್ಮ ನನ್ನ ಜೊತೆ ಮಾತಾಡಕ್ ಬಂದವ್ರೆ. ಕ್ಯಾಪ್ಚರ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ, ನಾನು ಹೋಗ್ತೀನಿ ಅಂತಿದ್ದಾರೆ. ಗೈಸ್, ಟೈಮ್ ಬಂದು 11 ಗಂಟೆ.
ವ್ಲಾಗ್ನ ಅಪ್ಡೇಟ್ ಮಾಡಿ ಬರೋಣ, ಇಲ್ಲ ಅಂದರೆ ನೀವು ಯಾರೂ ವ್ಲಾಗ್ ನೋಡೋಕ್ಕಾಗಲ್ಲ. ಬನ್ನಿ ಹೊರಗೆ ಹೋಗ್ಬೇಕು ಗಾಯ್ಸ್. ಬಿಸಿಲು ಹೆಂಗೆ ರೋಣ ರೋಣ ಅಂತ ಇದೆ ಗೊತ್ತಾ? ಬನ್ನಿ ತೋರಿಸ್ತೀನಿ ಎಷ್ಟು ಬಿಸಿಲಿದೆ ಅಂತ. ಬೇಗ ಹೋಗಿ ಅಪ್ಡೇಟ್ ಮಾಡಿ ಬಂದ್ಬಿಡೋಣ. ತುಂಬ ಬಿಸಿಲಿದೆ ಗೈಸ್. ಗೈಸ್ ಜಸ್ಟ್ ನಾವು ಸ್ನಾನ ಆಯಿತು. ಬೆಳಗ್ಗೆಯಿಂದ ನಿಧಾನಕ್ಕೆ ಕೆಲಸ ಮಾಡೋದು, ಮೊಬೈಲ್ ನೋಡೋದು, ಕೆಲಸ ಮಾಡೋದು, ಮೊಬೈಲ್ ನೋಡೋದು, ಇಷ್ಟೇ ಆಗಿದೆ. ಏನು ಕೆಲಸ ಮಾಡಿದೆ ಗೊತ್ತಾ? ನನ್ನ ಬಾತ್ರೂಮು, ಅಟ್ಯಾಚ್ ಬಾತ್ರೂಮ್ ಒಂದು ವಾಶ್ ಮಾಡಿದೆ. ಆಮೇಲೆ ಹೊರಗಡೆದೊಂದು ಟಾಯ್ಲೆಟ್ ಕ್ಲೀನ್ ಮಾಡಿದೆ. ಆಮೇಲೆ ಬೆಳಗ್ಗೆ ಕಸ ಗುಡಿಸಿ ಮನೆ ಒರೆಸ್ದೆ. ಇಷ್ಟೇ ಮೇನ್ ಕೆಲಸ ಅಂತ ಮಾಡಿರೋದು. ಆಮೇಲೆ ನಂದು ಬಟ್ಟೆ ವಾಶ್ ಮಾಡಿಕೊಂಡೆ. ಆಮೇಲೆ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇದಿಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈಗ ಸಂಜೆ 5 ಗಂಟೆನೋ 6 ಗಂಟೆನೋ ಇರಬೇಕು ಗೈಸ್. ಇವಾಗ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಮ್ಮಪ್ಪ ಪೂಜೆ ಮಾಡಿಟ್ಟು ಹೋಗಿದ್ದಾರೆ. ಸೊ ಇವಾಗ ನಾನು ಒಂದು ರೌಂಡ್ ಪೂಜೆ ಮಾಡಬೇಕು. ಹೇಗೂ ಪೂಜೆ ಮಾಡ್ತೀನಲ್ಲ. ಸೊ ಆಮೇಲೆ ಹೊಸದೆಲ್ಲ ವೇರ್ ಮಾಡಬೇಕು ಅಲ್ಲ. ಸೊ ನೋಡಿ, ಇಯರಿಂಗ್ಸು, ಮೂಗ್ಬಿಟ್ಟು ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಸೊ ಪೂಜೆ ಮಾಡಿಬಿಟ್ಟು ಅದೆಲ್ಲ ವೇರ್ ಮಾಡೋಣ. ಬನ್ನಿ. ಗೈಸ್ ಟೈಮ್ ಬಂದು 5 ಗಂಟೆ. ಸ್ವಲ್ಪ ಮೋಡ ಮೋಡ ಇದೆ ಗೈಸ್. ಫುಲ್ ಕತ್ಲೆ. ಬನ್ನಿ ಈಗ ಪೂಜೆ ಮಾಡೋಣ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ತನಕ ನಾನು ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಆ್ಯಂಡ್ ಕೆಟ್ಟದ್ದು ಮಾಡೋಕ್ಕೆ ಇಷ್ಟನೂ ಪಡಲ್ಲ. ಹಾಗಾಗಿ ಆ ದೇವರು ನನ್ನನ್ನು ಯಾವಾಗಲೂ ಚೆಂದಾಗೆ ಇಟ್ಟಿರ್ತಾರೆ, ಕಾಪಾಡ್ತಾರೆ. ಫೈನಲಾಗಿ ರಾಯರ ಹತ್ರನೂ ಇಟ್ಟು ಪೂಜೆ ಮಾಡಿಬಿಟ್ಟೆ, ಒಳ್ಳೇದಾಗ್ಲಪ್ಪ ಅಂತ. ಗೈಸ್ ಪೂಜೆ ಆಯಿತು. ನಮ್ಮಮ್ಮ ಕಾಫಿ ತಂದಿಟ್ಟಿದ್ದಾರೆ, ಬನ್ನಿ ಕುಡಿಯೋಣ. ಕಾಫಿ ಕುಡಿದ್ಬಿಟ್ಟು ಅಚ್ಚುಕಟ್ಟಾಗಿ ನನಗೆ ಅಂತ ತಗೊಂಡಿರೋ ಅಂಥ ಈ ವರ್ಷ ಅಕ್ಷಯ ತೃತೀಯದ ಸೆಲ್ಫ್ ಗಿಫ್ಟೆಡ್ ಜ್ಯುವೆಲ್ಸ್ನ ಹಾಕ್ಕೊಂಡು ನೋಡೋಣ ಅಲ್ಲ. ನೋಸ್ಪಿನ್ ಅಂದರೆ ಏನೋ ಒಂಥರ ವ್ಯಾಮೋಹ, ಇನ್ನೂ ಬೇಕು ಅನ್ನೋ ಫೀಲು. ಸೊ ಒಂದು ಒಳ್ಳೆ ನೋಸ್ಪಿನ್ನು ಕಣ್ಣಿಗೆ ಬಿತ್ತು. ಹಾಗಾಗಿ ಅದನ್ನು ನಾನು ಬಿಡಲಿಲ್ಲ, ಎತ್ತಾಕೊಂಡು ಬಂದುಬಿಟ್ಟೆ. ಗೈಸ್ ಬನ್ನಿ ಇವಾಗ ಅಕ್ಷಯ ತೃತೀಯದು ಸೆಲ್ಫ್ ಗಿಫ್ಟ್ನ ನಾವು ವೇರ್ ಮಾಡೋಣ. ಹೇಗೆ ಕಾಣ್ತೀನಿ ಅಂತ ನೋಡೋಣ. ಫಸ್ಟು ನೋಸ್ಪಿನ್ ವೇರ್ ಮಾಡೋಣ. ಕಾಣ್ತಾ ಇದೆಯಾ ನೋಡಿ? ಗೆಸ್ ಮಾಡಿ ಇದೇನು ಅಂತ. ಕಾಣ್ತಾ ಇದೆಯಾ? ಸಖತ್ತಾಗಿದೆ. ಗೆಸ್ ಮಾಡಿ, ಕಮೆಂಟ್ ಮಾಡಿ. ಜೀವನದಲ್ಲಿ ನಮಗೆ ಯಾರೋ ಮಾಡ್ತಾರೆ, ಯಾರೋ ಆಗ್ತಾರೆ ಅಂತ ಅಂದ್ಕೊಂಡು ನಾವು ನಮ್ಮ ಕನಸನ್ನೆಲ್ಲ ಹಾಗೆ ನಮ್ಮ ಕಣ್ಮುಂದೆನೇ ಇಟ್ಕೊಂಡು ಕೂತ್ಕೊಳ್ಳೋದು ತಪ್ಪೋ ಗೈಸ್. ನಮ್ಮ ಕೈಲಿ ಆಗೋ ಥರ ನಾವು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೇ ಇರಬೇಕು. ಎಷ್ಟು ಮುದ್ದಾಗಿದೆ ನೋಡಿ ನೋಸ್ಪಿನ್ನು. ನನ್ನ ಥರನೇ ಇದು. ನನ್ನ ಹತ್ರ ಆಲ್ರೆಡಿ 3 ಡೈಮಂಡ್ ನೋಸ್ಪಿನ್ಸ್ ಇದೆ ಆಯಿತಾ. ಒಂದಕ್ಕಿಂತ ಒಂದು ಪ್ರತಿಯೊಂದು ಚೆನ್ನಾಗಿದೆ ನೋಡೋಕ್ಕೆ. ಆದರೆ ಎಲ್ಲದಕ್ಕಿಂತ ಈ ಸಲ ತಗೊಂಡಿರೋದು ಮಸ್ತಾಗಿದೆ. ತುಂಬ ದಿನದಿಂದ ನೋಸ್ಪಿನ್ ಸ್ವಲ್ಪ ಡಿಫ್ರೆಂಟಾಗಿ ತಗೋಬೇಕು ಅಂತ ಫೀಲ್ ಆಗ್ತಾ ಇತ್ತು. ಅಂತೂ ಇಂತೂ ಸಿಕ್ಬಿಡ್ತು. ನಿಮಗೆ ಗೊತ್ತಾಯ್ತಾ ಈ ನೋಸ್ಪಿನ್ದು ಡಿಸೈನ್ ಏನು ಅಂತ? ನವಿಲು ಗಾಯ್ಸ್, ನವಿಲು. ಏನು ಗೊತ್ತಾ, ಒಂದು ವಿಶೇಷ ಅಂದರೆ ನವಿಲಿಗೂ ನನಗೂ ತುಂಬ ಬರುತ್ತೆ ಅನಿಸತ್ತೆ. ಏನೋ ಗೊತ್ತಿಲ್ಲ, ಇತ್ತೀಚಿನ ಮೇ ಬಿ 6 to 7 ಇಯರ್ಸಿಂದ ನನಗೆ ನವಿಲು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಗೊತ್ತಿಲ್ಲದೇನೋ ನವಿಲು ಎಲ್ಲ ಕಡೆನೂ ಬರ್ತಾ ಇದೆ. ನನ್ನ ಹ್ಯಾಂಡ್ಸ್ ಮೇಲೂ ನವಿಲು ಇದೆ. ಆ್ಯಂಡ್ ನನ್ನ ಹತ್ರ ಒಂದು ಫಿಂಗರ್ ಡೈಮಂಡ್ ರಿಂಗ್ ಸಹ ನವಿಲು ಇದೆ. ಇವಾಗ ನೋಸ್ಪಿನ್ ಸೂಪರ್ ಅಲ್ಲ ಗೈಸ್? ನೋಡಿ, ವಾವ್, ಸಖತ್ತಾಗಿದೆ ಅಲ್ಲ?
ಜಸ್ಟ್ ಲೈಕ್ ದಿಸ್. ಇದು ನಂದು 4ನೇದು ಡೈಮಂಡ್ ನೋಸ್ ಪಿನ್. ಹೌದಲ್ಲ? 1 2 3 ಅಟ್ ಪ್ರೆಸೆಂಟ್ ಇದು 4ನೇದು. ಆ್ಯಕ್ಚುಲಿ ಇನ್ನೂ ಒಂದಿತ್ತು, ಅದನ್ನು ನಾನು ಕೊಟ್ಬಿಟ್ಟೆ. ತಲೆಯಲ್ಲಿ ಬುದ್ಧಿ ಇರಲಿಲ್ಲ, ಕೊಟ್ಬಿಟ್ಟಿದ್ದೆ. ಇವಾಗ ಯಾವುದು ಕೊಡಲ್ಲ. ಚೆನ್ನಾಗಿದೆ ಅಲ್ಲ? ಪಿಕಾಕ್ ಗೈಸ್, ಪಿಕಾಕ್. ನನ್ನ ಹತ್ರ ಪಿಕಾಕ್ ರಿಂಗ್ ಸಹ ಇದೆ ನೋಡಿ. ಪಿಕಾಕ್ ರಿಂಗ್, ಪಿಕಾಕ್ ನೋಸ್ ಪಿನ್. ನನ್ನ ಕೈಯಲ್ಲೂ ಸಹ ಪಿಕಾಕ್ ಇದೆ. ಕಮೆಂಟ್ ಮಾಡಿ ನನ್ನ ನೋಸ್ ಪಿನ್ ಹೇಗಿದೆ ಅಂತ. ಇವಾಗ ಇಯರಿಂಗ್ಸ್ ಹಾಕೊಳ್ಳೋಣ. ಸೊ ಇವಾಗ ಇಯರಿಂಗ್ಸ್. ಲೈಫಲ್ಲಿ ಒಂದೇ ಥರ ಇರಬಾರ್ದು ಗೈಸ್, ಚೇಂಜ್ ಆಗ್ತಾ ಇರಬೇಕು. ಹೊಸ ತಗೋತಾ ಇರಬೇಕು ಅಲ್ವಾ? ಹೌ ಇಟ್ ಇಸ್. ನಮ್ಮಪ್ಪ ಕುಂಕುಮ ಅರಿಶಿನ ಎಲ್ಲ ಹಚ್ಚಿಟ್ಬಿಟ್ಟಿದ್ದಾರೆ. ಸೂಪರ್. ಚೆನ್ನಾಗಿರುತ್ತೆ ಕೊಡಿ. ಕಾಫಿ ಯಾಕೆ ಮಾಡ್ತೀವಿ ಅರ್ಜೆಂಟು? ಎಲ್ಲರೂ ತಿನ್ನಕ್ಕೆ ಇಟ್ಬಿಟ್ಟು ಕಾಫಿ ಮಾಡೋದಲ್ಲ, ತಿಂದಾದ್ಮೇಲೆ ಕಾಫಿ ಕೊಡೋದು. ನಾನು ಹಾಕೋಬೇಕು, ಅದಕ್ಕೆ ಕೊಟ್ಟಾಗತ್ತೆ. ನೀನು ಹಾಕೋಬೇಕು ಅಂತ ನಂಗೆ ಯಾಕೆ ಈ ಗೆಳೆಯ ಚೇಂಜ್ ಮಾಡ್ಕೊಂಡು ನಮ್ಗೆ ಪ್ಯಾಕಿಂಗ್ ಮಾಡಿ ತಡೆಯೋರು ಈಗ ಬಂದವ್ರೆ. ಟೈಮು ಕಾಣಲ್ಲ. ನಾ ಅಲ್ಲೇ ಹೇಳ್ದೆ ನಮ್ಮ ಅಪ್ಪಂಗೆ, ಅಲ್ಲಿ ಇಲ್ಲ, ಅಲ್ಲಿ ಬೆಳ್ಳಿಗೆ ಇದ್ರದ್ದು ಅದು ಬರೀ 650, ಅದಕ್ಕೆ ಅದು ಬೇಡ, ಅದು ಕಮ್ಮಿ ದುಡ್ಡು ಅಂತ ಇದು ತಗೋಬತ್ತು. ಓ, ಅದು ಡುಮ್ಮಕ್ಕೆ ಚೆನ್ನಾಗಿತ್ತು. ನಿಂತಿದ್ದೀವ ಅಲ್ಲಿ ಇಡಿ. ಯಾವಾಗಲೂ 10 ಸತಿ ತೆಗ್ದಿಟ್ಟಿದ್ದೀನಿ. ನೀರು ಕೊಡೋಣ. ಓಲೆ ಹಾಕತ್ತಾ ಇದೀನಿ, ತಂದು ಗಿಡಿತೀರಾ? ನಮ್ಮಪ್ಪ ಬಂದ್ರ ಇನ್ನು TV ಫುಲ್ ಲೌಡಲ್ಲಿ ಆಡ್ತಾ ಇರುತ್ತೆ ಗೈಸ್. ಬಿದ್ದೈತೆ ಮಳೆ. ಮಣ್ಣಪ್ಪು ಸಕ್ಕಲಿಂದ ಮಳೆ ನನಗೆ ಅಂತ ಒಂಚೂರು ಅಂತದೆ. ಹೇಗಿದೆ? ಅದು ಚೆನ್ನಾಗಿ ಬಿದ್ದಿದೆ. ಹೋಗ್ಬೇಕು. ಗಂಡ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರೆ, ಬಾರಮ್ಮ ಒಂದು 2 ರೌಂಡ್ ಹೋಗಿ ಬತ್ತಿ. ಕೂತ್ಕೊಳ್ಳೋದಿಲ್ಲ ಇವತ್ತು. ಹೋಗಿ ಬರ್ತೀನಿ 2 ರೌಂಡ್ ಕೂತ್ಕೊಳ್ಳೋದು. ಕಣ್ ಕಾಣ್ತಾವ ಅಪ್ಪಾಜಿ? ಕಣ್ ಕಾಣ್ತಾವ? ಮ್ಯೂಟ್ ಮಾಡಿ ಇಲ್ಲಿ. ನಾವು ಟಿವಿನೇ ಹಾಕಿಲ್ಲ. ನಾವು 1 ನಿಮಿಷಕ್ಕೂ ಟಿವಿ ಹಾಕಲ್ಲ. ನೀವು ಬಂದ್ರೆ ಟಿವಿ ಹಾಕೋದು. ಕಣ್ ಕಾಣ್ತವೆ ಅಲ್ಲ? ಹೆಂಗ್ ಕಾಣ್ತಾ ಇದ್ದೀನಿ? ಅಯ್ಯ, ನೀನು ಆ ಬೆಳಕು ಹಿಡ್ಕೊಂಬಂದು ಹೆಂಗ್ ಕಾಣ್ತದೆ ನೋಡಿ. ಅಲ್ಲೆಲ್ಲ ಇಟ್ಕೋದು ನೀರು ಬೀಳ್ಬೇಕು. ನೀವೇ ಹಿಂಗೆ ಇಟ್ಕೊಂಡು ನೋಡ್ಬಿಡಿ, ಗೊತ್ತಾಗಲ್ಲ. ಹಾಂ, ಚಾ ಕಾಣಿಸುತ್ತೆ. ಚಾ ಕಾಣಿಸ್ತಾರೆ. ಸಖತ್ತಾಗಿದೆ ಅಲ್ಲ? ನೀವು ಇದು ನೆನ್ನೆ ನೋಡಿರ್ಲಿಲ್ಲ? ಕರೆಕ್ಟ್ ನೋಡಿ. ಪಿಕಾಕ್ ಓಲೆ ಚಾ ಎಂಟು ಇನ್ನೊಂದು ಜೊತೆ ಇರ್ಬೇಕಲ್ಲ ಹತ್ರ.
ಓದ್ಸಲ ತಗೊಂಡವು ಚಿಕ್ಕವು, ಹಾಂ ಅವು ಹಿಂಗೆ ಪುಡ ಇದೆ. ಯಾಕೆ ಬೇಕಾಯ್ತು? ಇದು ದೊಡ್ಡದು. ನೋಡಿ ಗೈಸ್, ಬನ್ನಿ ಗ್ರೀನ್ ಟೀ ಕುಡಿಯೋಣ. ಟೈಮ್ ಆಯಿತು. ನಮ್ಮಪ್ಪ ಇಲ್ಲಾಂದರೆ ಎದ್ದೋಳೋದಿಲ್ಲ. ಇವಾಗ ಸ್ವಲ್ಪ ಹೊರಗೋಗಿ ಕೆಲಸ ಮಾಡ್ಕೊಂಡು ಬರೋದಿದೆ. ಅದಕ್ಕೆ ನಿನ್ನೆ ಗಡಿಯಾರ ತಂದಿದ್ವು ಅಲ್ಲ, ಅದು ಯಾಕೋ ನಮ್ಮ ಗೋಡೆಗೆ ಸೂಟ್ ಆಗ್ತಾ ಇಲ್ಲ, ಮತ್ತು ನಮ್ಮ ಕಣ್ಣಿಗೆ ಅದು ಅಷ್ಟು ಬ್ರೈಟಾಗಿ ನಂಬರ್ಸ್ ಎಲ್ಲ ಕಾಣ್ತಾ ಇಲ್ಲ. ಹಾಗಾಗಿ ಈಗ ಅದನ್ನು ಹೋಗಿ ಚೇಂಜ್ ಮಾಡಿಕೊಂಡು ಬರ್ತೀವಿ ಗೈಸ್. ನಮ್ಮ ಚನ್ನರಾಯಪಟ್ಟಣದಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ಇಲ್ಲಿಂದನೇ ಕಾಫಿ ಪುಡಿ ತೊಗೊಂಡೋಗೋದು. ಅದೇ ಸುಜಾತ ಕಾಫಿ ವರ್ಕ್ಸ್. ಕಾಫಿ ಪುಡಿ ತೊಗೊಂಡು ನಾವು ಗಡಿಯಾರದ ಅಂಗಡಿಗೆ ಹೋದ್ವು. ಏನು ಸಿಕ್ಕಾಪಟ್ಟೆ ಬಿಸಿ ಇದ್ರಪ್ಪ. ಇದು ಕಾಣೋದೇ ಇಲ್ಲ ನಂಬರ್ಗಳು. ಯಾಕೆ ಅದೇನೋ ಇಲ್ಲಲ್ಲ ನಮ್ಮ ಗೋಳಿಗೂ ಅದಕ್ಕೂ ಬ್ರೈಟ್ನೆಸ್ ಸಾಕಾಗಲ್ಲ, ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಬಿಡೋಣ ಅಂತ ತಗೊಂಡೆ. ಬ್ಲ್ಯಾಕ್ ಬೇಡ, ಯಾಕೆ ಕಾಣಿಸ್ತಾ ಇಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಕಾಣಲ್ಲ ನಮಗೆ. ನಂಬರ್ ಬ್ಲ್ಯಾಕಲ್ಲಿ ಇರಬೇಕು, ಸ್ಕ್ರೀನ್ ವೈಟ್ ಇರಬೇಕು. ಅದು ತಗೊಳಪ್ಪ ಜನ. ಯಾವ್ದು ಹೇಳ್ತಾರೆ? ವೈಟು ಕಾಣೋದಿಲ್ಲ. ನಮಗೆ ನಂಬರು ದಪ್ಪು ವಯಸ್ಸಾದವ್ರಿಗೆ ಕಾಣಬೇಕು, ಅವೆಲ್ಲ ಕಾಣೋದಿಲ್ಲ. ಇಲ್ಲ, ಅದು ಸೊನ್ನೆನೇ, ಅದು ಡೈಮಂಡ್ ಥರ ಕಾಣುತ್ತೆ. ಸೊನ್ನೆ ಅದರಲ್ಲಿರೋ ನಂಬರ್ ಕಾಣೋದಿಲ್ಲ. ಕಾಣಲ್ಲ. ಅದು ತಗೊಳ್ಳಿ, ಇಲ್ಲಾಂದ್ರೆ ಇದು ತಗೊಳ್ಳಿ ಬಜೆ. ಅದು ತಗೊಳ್ಳಿ, ಇಲ್ಲ ಇದು ತಗೊಳ್ತು. ಇದು ಅಲ್ಲಿ ತೆಗಿತಿದ್ದಾರೆ ನೋಡಿ. ಅದು ಬೇಕಾದ್ರೆ ಇಟ್ಕೊಡ್ತೀನಿ, ಟೈಮ್ ಬೇಕಾದ್ರೆ ಇಟ್ಕೊಡ್ತೀನಿ. ಡಿಜಿಟಲ್ ಕೆಟ್ಟೋಗಲ್ವಾ? ಇಲ್ಲ, ಗ್ಯಾರಂಟಿ ಇರತ್ತಲ್ಲ. ಆ ಡಿಜಿಟಲ್ ಸ್ಟಾಪ್ ಆದ್ರೂ ಕಷ್ಟ. ಇಲ್ಲ, ಸ್ಟಾಪ್ ಆಗಲ್ಲ. ಸಲ್ಲೋದ್ರೆ ಸಲ್ಲ ಹಾಕೊಳ್ಬೇಕು. ಮಾಮೂಲಿ ಇದು ನಡೀತಾ ಇರತ್ತಲ್ಲ, ಅದಕ್ಕೆ ಸಂಬಂಧ ಇಲ್ವಲ್ಲ. ಅದಕ್ಕೆ 2 ಸಲ ಹಾಕೊಳ್ಳಿ. ಇದು ನಂಬರ್ ಬೋಲ್ಡ್ ಇದೆ. ಇದು ಚೆನ್ನಾಗಿದೆ. ಇದೆಷ್ಟು ಅದೆಷ್ಟು? ಇದು 1200 ಐತೆ, ಇದು 1750. 1750. ಅದೇ ಬೇಡಪ್ಪ, ಇದು ಸಾಕು. ಇದು ಸಾಕು. ಸಾಕಂತಲ್ಲಪ್ಪ ನೀನು ಯಾವ್ದು ಹೇಳ್ತೀವಿ? ಇದು ಸಾಕು. ಟೆಂಪ್ರೇಚರ್ ಎಲ್ಲಿ ಬರುತ್ತೆ? ಇಲ್ಲಿ 30 ಡಿಗ್ರಿ ಸೆಟ್ ಮಾಡಬೇಕಲ್ವ, ಸೆಟ್ ಮಾಡಿ ಕೊಡ್ತೀವಿ. ಇದೇ ಬೋಲ್ಡ್ ಇದೆ. ಕೊಡೋದು ಹೇಳಪ್ಪ. ಅದು ಕಾಸ್ಟ್ಲಿ ಆಯಿತು. ಕಾಸ್ಟ್ಲಿ, ಅದಕ್ಕೆ ನಿಮಗೆ. ಫೈನಲಿ ಗಾಯ್ಸ್, ಈ ಗಡಿಯಾರ ತಂದು ಮನೆಗೆ ಫಿಕ್ಸ್ ಮಾಡಿದ್ವು. ಟೈಮ್ ನೋಡಿ 7:50 ಆಗಿದೆ. ಚಂದನು ಕಾಣ್ತಾ ಇತ್ತು, ನಂಬರೆಲ್ಲ ಬೋಲ್ಡಾಗಿ. ಸೊ ಮತ್ತೆ ನಾವು ಅಂಗಡಿ ಕಡೆಗೆ ಬಂದ್ವು, ಯಾಕಂದರೆ ಸಾಮಾನು ಚೀಟಿ ಕೊಟ್ಟೋಗಿದ್ವು. ಸೊ ಈಗ ಸಾಮಾನ ತಗೊಂಡು ಹೋಗಬೇಕು. ಮಳೆ ಬರ್ತಾ ಇದೆ ಚನ್ನರಾಯಪಟ್ಟಣದಲ್ಲಿ. ಕಾಣಿಸ್ತಾನೆ ಇಲ್ಲ, ಕರೆಂಟ್ ಎಲ್ಲ ತೆಗ್ದಿದ್ದಾರೆ ನೋಡಿ. ಲೈಟ್ನಿಂಗ್, ತಂಪು ಗಾಳಿ ಬೀಸ್ತಾ ಇದೆ. ಸೂಪರ್ ಅಲ್ಲ? ಗೈಸ್, ಹೊಟ್ಟೆ ಏನು ಹಸಿತಾ ಇಲ್ಲ. ನಮ್ಮಮ್ಮ ಫೋರ್ಸ್ ಮಾಡ್ತಾವ್ರೆ, ಬನ್ನಿ ಈ ಮಳೆಗೆ ಬಿಸಿ ಬಿಸಿ ಮುದ್ದೆ ಮತ್ತು ಸಾರು ತಿನ್ನೋಣ. ಸೊಪ್ಪೆಲ್ಲ ಹಾಕ್ಬಿಟ್ಟು ಏನೋ ಬೇಳೆ ಸಾರು ಮಾಡೋರು ನಮ್ಮಮ್ಮ. ಚೆನ್ನಾಗಿ ಊಟ ಮಾಡಿಬಿಟ್ಟು ಮಲಿಕೊಂಬಿಡೋಣ. ರೈಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್. ನೀವು ಆಶ್ಚರ್ಯ ಆಗೋಗ್ತೀರಾ ನಾನು ಎಷ್ಟು ತೂಕ ಕಮ್ಮಿ ಆಗಿದ್ದೀನಿ ಅಂತ ಕೇಳಿದ್ರೆ. ಆದರೆ ಇವಾಗ ಬೇಡ, ಫೈನಲಾಗಿ ಒಂದಿನ ಹೇಳ್ತೀನಿ ಆಯಿತಾ? ಅಲ್ಲಿ ತನಕ ಕ್ಯೂರಿಯಾಸಿಟಿಲಿ ಕಾಯ್ತಾ ಇರಿ. ನಾನು ಬಂದಾಗ ಮನೆಗೆ ಎಷ್ಟು ತೂಕ ಇದ್ದೆ ಆ್ಯಂಡ್ ಇಲ್ಲಿಂದ ಹೊರಡುವಾಗ ಎಷ್ಟು ತೂಕ ಆಗಿರ್ತೀನಿ ಅಂತ ನಿಮಗೆ ಹೇಳಿಬಿಟ್ಟೆ ಇಲ್ಲಿಂದ ಹೊರಡ್ತೀನಿ.
ಆಯಿತಾ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ನೀವೇ ಹೇಳಬೇಕು ಆ್ಯಂಡ್ ಕಮೆಂಟ್ ಮಾಡಬೇಕು ಆಯಿತಾ. ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಕೀಪ್ ಇನ್ ಟಚ್ ಆ್ಯಂಡ್ ಸ್ಟೇ ಟ್ಯೂನ್.